ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಲೇ ಎಲ್ಲ ಸಾಕಷ್ಟು ಮಕ್ಕಳಿಗೆ ಎಕ್ಸಾಮ್ ಮುಗ್ದಿದ್ದಾವೆ. ಇನ್ನೂ ಕೆಲವು ಮಕ್ಕಳು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಇನ್ನು ಮುಂದೆ ನಾವು ಸಿಲೆಬಸ್ಸನ್ನು ಬಿಟ್ಬಿಟ್ಟು ಬೇರೆ ಜನರಲ್ ಆಗಿರೋ ಟಾಪಿಕನ್ನು ಪ್ರತಿದಿನ ನೋಡ್ತಾ ಹೋಗೋಣ. ಇನ್ನೇನು ಬೇಸಿಗೆ ರಜಾ ಬೇರೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕ್ರಾಫ್ಟ್ ವರ್ಕ್ಗಳಾಗಲಿ ಅಥವಾ ಜನರಲ್ ಆಗಿ ಅಂದರೆ ನಾವು ತಿಳ್ಕೊಂಡ್ಲೇಬೇಕಾಗಿರೋ ಅಂಥ ಕೆಲವೊಂದು ವಿಷಯಗಳನ್ನ ಪ್ರತಿನಿತ್ಯ ತಿಳ್ಕೊಳ್ತಾ ಹೋಗೋಣ, ಆಯಿತಾ. ಇವತ್ತು ನಾವು ಅಂಥದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯನ ತಿಳ್ಕೊಳೋಣ. ಏನಪ್ಪ ಅಂದರೆ, ನಾವು ಬೆಳಿಗ್ಗೆ ಎದ್ದಾಗಿಂದ ಮಲಗೋವರೆಗೂ ಸಾಕಷ್ಟು ಕೆಲಸಗಳನ್ನ ಮಾಡ್ತೀವಲ್ವಾ. ನೀವು ಸ್ಕೂಲ್ಗೆ ಹೋಗಿ ಬರಬೇಕು, ಅಲ್ಲಿ ಪಾಠಗಳನ್ನ ಕೇಳಬೇಕು, ಹೋಮ್ವರ್ಕನ್ನು ಮಾಡಬೇಕು, ಆಮೇಲೆ ಆಟ ಆಡ್ತೀರಾ, ಮನೇಲಿ ಬಂದು ಊಟ ಮಾಡ್ತೀರಾ, ಏನಾದರೂ ಕೆಲಸ ಇದ್ದರೆ ಸ್ವಲ್ಪ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ. ಹಿಂಗೆ ಸಾಕಷ್ಟು ಕೆಲಸಗಳನ್ನ ನೀವು ಮಾಡ್ತೀರಾ. ಅದೇ ನಿಮ್ಮ ಅಪ್ಪ ಅಮ್ಮ ಹೊರಗಡೆ ಹೋಗಿ ಅವರು ಬೇರೆ ಬೇರೆ ಕೆಲಸ ಮಾಡ್ತಾರೆ. ನೀವು ಹೊರಗಡೆ ನೋಡಿದ್ರೆ, ಈಗ ನಿಮ್ಮನ್ನ ಪ್ರತಿನಿತ್ಯ ಯಾರಾದರೂ ಪಿಕ್ ಮಾಡೋಕ್ಕೆ ಬಂದರೆ ಡ್ರೈವರ್ಸ್ ಅವ್ರ ಕೆಲಸ ಮಾಡಬೇಕು. ಆಮೇಲೆ ಹೊರಗಡೆಗೆ ಪ್ರತಿನಿತ್ಯ ಇದು ಕಸನ ತೊಗೊಂಡೋಗಕ್ಕೆ ಕಸದ ಗಾಡಿಗಳು ಬರ್ತವೆ. ಆಮೇಲೆ ಶಾಪ್ಗಳಲ್ಲಿ ನಮಗೆ ಬೇಕಾಗಿರೋಂಥ ಸಾಮಾನುಗಳನ್ನ ಮಾರ್ತಾರೆ. ರೈತರು ಅದನ್ನು ಹೊಲಗಳಿಂದ ತೊಗೊಂಡು ಅಂದರೆ ಕಿತ್ಕೊಂಡು ಬಂದು ಅದನ್ನು ಶಾಪಿಗೆ ಕೊಡ್ತಾರೆ. ಹಾಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಕೆಲಸನ ಮಾಡ್ತಾನೆ ಇರ್ತಾರೆ. ನಾವು ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ತೀವಿ. ಈ ಕೆಲಸನೆಲ್ಲ ಮಾಡೋದಕ್ಕೆ ನಮಗೆ ಶಕ್ತಿ ಬೇಕು ಅಲ್ವಾ. ಶಕ್ತಿ ಇಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕಾಗುತ್ತಾ? ಇಲ್ಲ. ನಮಗೆ ಕೆಲಸ ಮಾಡೋದಕ್ಕೆ ಏನು ಬೇಕು? ಶಕ್ತಿ ಬೇಕು. ಆ ಶಕ್ತಿ ನಮಗೆ ಎಲ್ಲಿಂದ ಬರುತ್ತೆ? ಆಹಾರದಿಂದ ಸಿಗುತ್ತೆ. ಈ ಆಹಾರದಿಂದ ನಮಗೆ ಶಕ್ತಿ ಸಿಗುತ್ತೆ ಅಂತ ನೀವು ನಂಬ್ತೀರಲ್ವಾ? ಯಾಕಂದರೆ ಏನಾದರೂ ನಾವು ಒಂದಿನ ಉಪವಾಸ ಇದ್ಬಿಟ್ವಿ ಅಂದರೆ ಸಂಜೆ ಅಷ್ಟೊತ್ತಿಗೆ ನಮಗೆ ಎದ್ದಳಕ್ಕೂ ಆಗ್ತಿರಲ್ಲ. ಒಂದು ದಿನ ಬೇಡ, ಒಂದು ಹೊತ್ತು ಸಾಕು. ಏನಾದರೂ ನಾವು ಮಧ್ಯಾಹ್ನನೋ ಅಥವಾ ರಾತ್ರಿ ಊಟ ಮಾಡಿಲ್ಲ ಅಂದರೆ, ಅಪ್ಪ ನಂಗೆ ಊಟನೇ ಮಾಡಿಲ್ಲ ಇವತ್ತು, ನಂಗೆ ಸುಸ್ತಾಗ್ತೈತೆ, ನಂಗೆ ಎದ್ದಳಕ್ಕಾಗಲ್ಲ ಅಲ್ವಾ. ಯಾಕಪ್ಪ ಅಂದರೆ ಆಹಾರ ನಮಗೇನು ಮಾಡುತ್ತೆ? ಶಕ್ತಿಯನ್ನು ಕೊಡುತ್ತೆ. ಆ ಶಕ್ತಿಯನ್ನು ಕೊಡುವಂಥ ಆಹಾರನ ನಾವೇನಾದರೂ ಉಪಯೋಗಿಸ್ಲಿಲ್ಲ ಅಂದರೆ ನಾವು ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಒಂದು ಶಕ್ತಿ ಬೇಕು. ಈವನ್ ನಾವು ನಡೆದಾಡೋದಕ್ಕೆ ಶಕ್ತಿ ಬೇಕು, ಮಾತಾಡೋದಕ್ಕೆ ಶಕ್ತಿ ಬೇಕು, ಉಸಿರಾಡೋದಕ್ಕೂ ಕೂಡ ನಮಗೆ ಶಕ್ತಿ ಬೇಕು. ಶಕ್ತಿ ಇಲ್ಲಾಂದ್ರೆ ನಮ್ಮ ಕೈಲಿ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ನಾವು ಕೇಳಿದ್ದೀವಿ ಭಾಳ ಕಡೆಗೆ ಊಟ ಇಲ್ದೇ ಎಷ್ಟೋ ಮಕ್ಕಳು ಸಾಯ್ತಾ ಇದ್ದಾರೆ, ಎಷ್ಟೋ ಜನಗಳು ಸಾಯ್ತಾ ಇದ್ದಾರೆ ಅಂತ. ಯಾಕಪ್ಪ ಅಂದರೆ ಅದು ನಮಗೆ ಮುಖ್ಯವಾದ ಶಕ್ತಿಯ ಮೂಲ. ಸೊ ಈ ಮುಖ್ಯವಾದ ಶಕ್ತಿಯ ಮೂಲ ಆಹಾರ ನಮಗೆ ಎಲ್ಲಿಂದ ಸಿಗುತ್ತೆ? ಸಸ್ಯಗಳಿಂದ ಸಿಗುತ್ತೆ, ಕೆಲವೊಂದು ಪ್ರಾಣಿಗಳಿಂದ ಸಿಗುತ್ತೆ ಅಲ್ವಾ. ಆದರೆ ಹೆಚ್ಚಿನದಾಗಿ ನಾವು ತಿನ್ನುವಂತಹ ಒಂದು 3/4 ಆಹಾರ ನಮಗೆ ಸಸ್ಯಗಳಿಂದನೇ ಸಿಗೋದು. ನಾವು ಹೆಚ್ಚಾಗಿ ಸಸ್ಯಗಳನ್ನೇ ಆಹಾರಕ್ಕಾಗಿ ಅವಲಂಬಿಸ್ಕೊಂಡಿದ್ದೀವಿ. ಸೊ ಈ ಸಸ್ಯಗಳು ಆಹಾರವನ್ನು ಹೇಗೆ ತಯಾರು ಮಾಡ್ತವೆ ಅಲ್ವಾ? ಅದನ್ನೇ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೂಲಕವು ಆಹಾರವನ್ನು ತಯಾರು ಮಾಡ್ತವೆ. ಸೊ ಆ ಪ್ರಕ್ರಿಯೆ ಏನಂತೇಳಿ ನಾವು ಇವತ್ತು ತಿಳ್ಕೊಳ್ಳೋಣ. ದ್ಯುತಿ ಸಂಶ್ಲೇಷಣ ಕ್ರಿಯೆ, ಇದನ್ನು ಇಂಗ್ಲೀಷಲ್ಲಿ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಈ ಫೋಟೋಸಿಂಥಸಿಸ್ ಅಂದರೆ ಏನಪ್ಪ ಅಂದರೆ ಸಸ್ಯಗಳ ಆಹಾರವನ್ನು ತಯಾರು ಮಾಡುವಂಥ ಪ್ರತಿಕ್ರಿಯೆಯನ್ನು ನಾವೇನು ಮಾಡ್ತೀವಿ? ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತೇಳಿ ಕರಿತೀವಿ. ಇದು ಹೆಂಗಾಗುತ್ತೆ? ಏನೇನೆಲ್ಲ ಬೇಕು ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ? ಮುಖ್ಯವಾಗಿ ಈ ಕ್ರಿಯೆಗೆ ಬೇಕಾಗಿರೋದು ನೀರು, ಕಾರ್ಬನ್ ಡೈಆಕ್ಸೈಡು, ಸೂರ್ಯನ ಬೆಳಕು ಮತ್ತು ಸಸ್ಯಗಳಲ್ಲಿ ಎಲೆಗಳಲ್ಲಿ ಪತ್ರಹರಿತು ಅಂತ ಇರುತ್ತೆ. ನಿಮಗೆ ಅದು ಗೊತ್ತಾಗಬೇಕಂದ್ರೆ ಒಂದು ಹಸಿರು ಎಲೆ ತಂದುಬಿಟ್ಟು ಹಿಂದೆಗಡೆ ಅದನ್ನು ನಿಧಾನವಾಗಿ ಉಗುರಿಂದ ಹಿಂಗೆ ರಬ್ ಮಾಡಿ, ಏನಾಗುತ್ತೆ, ಒಂದು ಗ್ರೀನ್ ಕಲರ್ ಆಗಿರುವಂಥ ಒಂದು ಸ್ವಲ್ಪ ಸ್ಟಾರ್ಚ್ ಥರ ಇರೋವಂಥ ಒಂದು ಅಂಶ ಸಿಗುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ? ಪತ್ರಹರಿತು ಅಂತ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಕ್ಲೋರೋಫಿಲ್ ಅಂತ ಕರಿತೀವಿ. ಇಷ್ಟು ಅಂಶಗಳೇನು ಬೇಕು? ಸಸ್ಯಗಳು ಆಹಾರವನ್ನು ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ಅಂಶಗಳು. ಈ ಆಹಾರ ತಯಾರು ಮಾಡುವಂಥ ಪ್ರತಿಕ್ರಿಯೆ ಎಲ್ಲಿ ನಡೆಯುತ್ತಪ್ಪ ಅಂದರೆ ಸಸ್ಯಗಳ ಎಲೆಗಳ ಭಾಗದಲ್ಲಿ ನಡೆಯುತ್ತೆ. ಸೂರ್ಯನ ಬೆಳಕು ಇದ್ದಾಗ ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಪತ್ರಹರಿತು ಇವು ಸೇರ್ಕೊಂಡ್ಬಿಟ್ಟು ಸಸ್ಯಗಳಲ್ಲಿ ಆಹಾರವನ್ನು ಉತ್ಪಾದನೆ ಮಾಡ್ತವೆ. ಈ ಕಾರ್ಬನ್ ಡೈಆಕ್ಸೈಡು ನಮ್ಮ ವಾತಾವರಣದಲ್ಲಿ ಸಾಕಷ್ಟು ಇದೆ ಅಲ್ವಾ. ಅದು ಹೆಂಗೋಗುತ್ತಪ್ಪ ಅಂದರೆ ಎಲೆಗಳಲ್ಲಿ, ನೀವು ಎಲೆಗಳನ್ನು ಉಲ್ಟಾ ಇಟ್ಕೊಂಡು ನೋಡಿ, ಒಂದು ಸಣ್ಣಕ್ಕೆ ಚುಕ್ಕಿ ಥರ ಒಂದು ವಿನ್ಯಾಸವನ್ನು ಕಾಣ್ತೀವಿ. ಏನಪ್ಪ ಅದು ಅಂದರೆ ಪತ್ರರಂಧ್ರಗಳು.
ಸ್ಟೊಮ್ಯಾಟಾಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಆ ಸ್ಟೊಮ್ಯಾಟೋಗಳಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡು ಎಲೆಗಳಿಗೆ ಹೋಗುತ್ತೆ, ಅಲ್ಲೇನಾಗುತ್ತೆ ಆಹಾರ ತಯಾರಾಗುತ್ತೆ. ಆ ತಯಾರಾದಂಥ ಆಹಾರವನ್ನು ಏನು ಮಾಡ್ತವೆ, ಆಹಾರ ಅಷ್ಟೇ ತಯಾರಾಗೋದಿಲ್ಲ, ಅದ್ರ ಜೊತೆಗೆ ಆಮ್ಲಜನಕ ತಯಾರಾಗುತ್ತೆ ಮತ್ತು ನೀರು ಕೂಡ ತಯಾರಾಗುತ್ತೆ. ನಮಗೆ ಏನೇನು ಸಿಗುತ್ತಪ್ಪ ಅಂದರೆ ಗ್ಲೂಕೋಸ್ ಸಿಗುತ್ತೆ, ನೀರು ಸಿಗುತ್ತೆ ಮತ್ತು ಆಮ್ಲಜನಕ ಸಿಗುತ್ತೆ. ಈ ಮೂರು ನಮಗೆ ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ವೇಳೆ ಸಿಗುತ್ತೆ. ಇದು ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ, ನೀವು ಒಂದು ಎಲೆನ ಕಿತ್ಕೊಂಡ್ಬಿಟ್ಟು ಆ ತೊಟ್ಟ ಹತ್ರ ಸ್ವಲ್ಪ ಮುರಿದ್ಬಿಟ್ಟು ಅದನ್ನು ಒಂದು ಉಗುರಲ್ಲಿ ನಿಧಾನಕ್ಕೆ ಹಿಂಗೆ ಇಚ್ಕೊಳ್ತಾವೆ. ಇವಾಗ ಪೇಸ್ಟ್ ಖಾಲಿ ಆದಾಗ ನಾವು ಹಿಂಗೆ ಮಾಡ್ತೀವಲ್ವ, ಹಾಗೆ ಮೇಲಿಂದ ಕೆಳಗೆ ಉಗುರಲ್ಲಿ ಅದನ್ನ ಇಚ್ಕೊಳ್ತಾ ಬನ್ನಿ. ಬಂದಾಗ ಏನಾಗುತ್ತೆ, ಒಂದು ನಿಮಿಷ ನಾನೇ ತೋರಿಸ್ಬಿಡ್ತೀನಿ ಅದನ್ನು. ಇಲ್ಲಿ ಕಾಣಿಸ್ತಿದೆಯಲ್ವ, ಇದೊಂದು ಟೊಮೊಟೊ ಗಿಡದ ಎಲೆ. ಇದನ್ನು ನಾವು ಆವಾಗಲೇ ನಾನು ಹೇಳಿದ್ನಲ್ವ ಸ್ಟೊಮ್ಯಾಟೊ ಅಂತ ಅಥವಾ ಪತ್ರರಂಧ್ರಗಳು ಅಂತ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದಾಗಿರುವಂತಹ ಕೆಲವೊಂದು ಕಾಣಿಸ್ತವಲ್ವ ಸಣ್ಣ ರಂಧ್ರಗಳು, ಅವನ್ನೇ ಪತ್ರರಂಧ್ರ ಅಥವಾ ಸ್ಟೊಮ್ಯಾಟೊ ಅಂತ ಕರಿತೀವಿ. ಇವಾಗ ಇದನ್ನು ತಗೊಂಡ್ಬಿಟ್ಟು ನೀವು ನಿಧಾನಕ್ಕೆ ಈ ಥರ ಹಿಂಗೆ ಸ್ಕ್ವೀಸ್ ಮಾಡ್ತಾ ಬನ್ನಿ. ನೋಡಿ ಇಲ್ಲಿ ಬಂದಿದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಬೆಟ್ಟದಂಗೆ. ಇಲ್ಲಿ ನೋಡಿ ಎರಡು ಇರ್ತಾವೆ, ಒಂದು ಕ್ಸೈಲಮ್ ನಾಳ ಮತ್ತೊಂದು ಫ್ಲೋಯಮ್ ನಾಳ. ಕ್ಸೈಲಮ್ ಏನು ಮಾಡುತ್ತೆ, ನಮಗೆ ಈ ಸಸ್ಯಗಳ ಇಡೀ ಭಾಗಕ್ಕೆ ನೀರನ್ನು ರವಾನೆ ಮಾಡುತ್ತೆ. ಫ್ಲೋಯಮ್ ಏನು ಮಾಡುತ್ತೆ, ಸಸ್ಯಗಳ ಎಲೆಗಳಲ್ಲಿ ತಯಾರಾದಂಥ ಆಹಾರವನ್ನು ಏನು ಮಾಡುತ್ತೆ, ಅದು ಸಸ್ಯದ ಎಲ್ಲ ಭಾಗಗಳಿಗೂ ರವಾನೆ ಮಾಡುತ್ತೆ. ಇಲ್ಲಿ ಕೂಡ ಎರಡು ನಾಳಗಳು ಇರ್ತವೆ. ಈ ಎರಡು ನಾಳಗಳಲ್ಲಿ ಒಂದರಲ್ಲಿ ಫುಲ್ಲು ನೀರು ಬರುತ್ತೆ, ಇನ್ನೊಂದರಲ್ಲಿ ಒಂಥರ ಅಂಟಂಟು ಜಿಡ್ಡಿನ ದ್ರವ ಬರುತ್ತೆ. ಆ ಜಿಡ್ಡೆ ಆಹಾರ, ಅದೇ ನೀರು ಕ್ಸೈಲಮಲ್ಲಿ ಬರುವಂಥದ್ದು ನೀರು. ಆ ನೀರಾಗಿರುತ್ತೆ, ಇನ್ನೊಂದು ಅಂಟಂಟಾಗಿರುತ್ತಲ್ವ, ಅದೇ ಆಹಾರ. ಈ ಆಹಾರವನ್ನು ಎಲೆಗಳ ಭಾಗದಲ್ಲಿ ತಯಾರು ಮಾಡಿಬಿಟ್ಟು ಅದು ಇಡೀ ಸಸ್ಯಕ್ಕೆ ರವಾನೆಯನ್ನು ಮಾಡುತ್ತೆ. ಆಗ ನಮಗೆ ಬೇರೆ ಹೆಚ್ಚಿನದಾಗಿರುವಂತಹ ಆಹಾರವನ್ನು ಏನು ಮಾಡ್ತದ್ದು, ಎಷ್ಟು ಬೇಕೋ ಅಷ್ಟನ್ನು ಎಲ್ಲ ಸಸ್ಯಗಳು ಉಪಯೋಗಿಸ್ಕೊತವೆ. ಅದಾದಮೇಲೆ ಹೆಚ್ಚಾಗಿರುವಂಥ ಆಹಾರವನ್ನು ಹಣ್ಣು ಮತ್ತು ಕಾಯಿಗಳ ರೂಪದಲ್ಲಿ ಅವು ಹಾಗೆ ಶೇಖರಣೆ ಮಾಡಿಟ್ಕೊಂಡಿರ್ತವೆ. ಅದನ್ನು ನಾವೇನು ಮಾಡ್ತೀವಿ, ಕಿತ್ಕೊಂಡು ಅದನ್ನು ನಾವು ಉಪಯೋಗಿಸ್ತೀವಿ. ನೀರು ಏನು ಮಾಡುತ್ತೆ, ಈಗ ಗಾಳಿ ಆಕ್ಸಿಜನ್ನು ನಮಗೆಲ್ಲ ನಮ್ಮ ಸುತ್ತ ಇದೆ ಗೊತ್ತು. ನೀರನ್ನು ಏನು ಮಾಡುತ್ತಪ್ಪ ಅಂದರೆ, ಅದು ಗಾಳಿಯ ಜೊತೆ ನೀರನ್ನು ಕೂಡ ಹೊರಗಡೆ ಆಗುತ್ತೆ. ಅದನ್ನು ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಈಗ ನೋಡಿ, ನೀವು ಏನೇ ಮನೆಗಳಲ್ಲಿ AC ಫ್ಯಾನು ಹಾಕೊಳ್ಳಿ, ಅದೇ ಹೊರಗಡೆ ಮರದ ನೆರಳಲ್ಲಿ ಹೋಗಿ ಕುತ್ಕೊಂಡ್ರೆ ಏನು ಅನಿಸುತ್ತೆ, ನಮಗೆ ತಂಪಾದ ಅನುಭವ ಅನಿಸುತ್ತೆ. ಯಾಕಪ್ಪ ಅಂದರೆ ಅದು ಗಾಳಿಯ ಜೊತೆಗೆ ನೀರನ್ನು ಕೂಡ ಹೊರಗಡೆ ಬಿಡೋದ್ರಿಂದ ಅಲ್ಲಿನ ವಾತಾವರಣ ತುಂಬ ತಂಪಾಗಿರುತ್ತೆ. ಅದಾದಮೇಲೆ ಹೊಂಗೆ ಮರ ಜಾಸ್ತಿ ತುಂಬ ತಂಪು ಅಂತ ಕರೀತಾರೆ. ಯಾಕಪ್ಪ ಅಂದರೆ ಅದು ಹೆಚ್ಚಿನದಾಗಿ ನೀರನ್ನು ಬಾಷ್ಪ ವಿಸರ್ಜನೆ ಮಾಡೋದ್ರಿಂದ ಅಲ್ಲಿ ಬೇರೆ ಮರಕ್ಕೆ ಕಂಪೇರ್ ಮಾಡಿದ್ರೆ ಆ ಮರದ ನೆರಳಲ್ಲಿ ತುಂಬ ತಂಪಾದ ಅನುಭವವನ್ನು ಅದು ಕೊಡುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ, ಸಸ್ಯಗಳು ಆಹಾರವನ್ನು ತಯಾರು ಮಾಡೋ ಪ್ರಕ್ರಿಯೆಯೇ ದ್ಯುತಿಸಂಶ್ಲೇಷಣ ಕ್ರಿಯೆ. ಅವುಗಳಿಗೆ ಬೇಕಾದಷ್ಟು ಆಹಾರನ ಉಪಯೋಗಿಸ್ಕೊಂಡು ಮಿಕ್ಕಿರೋದನ್ನು ಹೆಚ್ಚಾಗಿರುವಂಥ ಆಹಾರಗಳನ್ನು ಹಣ್ಣು ಮತ್ತು ಕಾಯಿಗಳ ರೂಪದಲ್ಲಿ ಅಥವಾ ಧಾನ್ಯಗಳ ರೂಪದಲ್ಲಿ ಶೇಖರಣೆ ಮಾಡಿಟ್ಕೊಂಡಿರ್ತವೆ. ನಾವು ಅದನ್ನು ಉಪಯೋಗಿಸ್ಕೋತೀವಿ. ಇದನ್ನೇ ನಾವು ಸಸ್ಯಗಳಿಂದ ಪಡೆಯುವಂಥ ಆಹಾರ ಅಂತೇಳಿ ಹೇಳೋದು. ಅರ್ಥ ಆಯ್ತಾ? ಸೊ ಇವತ್ತಿನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಬೇರೆ ಯಾವ್ಯಾವ ಹೊಸ ಕಾನ್ಸೆಪ್ಟನ್ನು ಹೇಳ್ಬೇಕಂತೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.